ಅವರು ಚೇಂಬರ್ಗೆ ಹೋಗಿದ್ದಾರೆ. ಅಣ್ಣ ಫೋನ್ ಮಾಡ್ದೈತಣ್ಣ ಬಾ ಅಂತ. ಏನಾಯ್ತು ಅಂತ ಗೊತ್ತಿಲ್ಲ, ಕೇಳಿದೆ ಏನಾಯ್ತು, ಏನೋ ಹುಷಾರಿಲ್ಲ, ಅಡ್ಮಿಟ್ ಆಗಿದ್ದಾರೆ. ಅದು ದಾರಿಗೆ ಹೋದಾಗಲೇ ಗೊತ್ತಾಯ್ತು ಅವರು ತೀರ್ಕೊಂಡು. ಅಲ್ಲಿ ಹೋಗಿ ಮೀಟಿಂಗ್ ಇತ್ತು, ಅಲ್ಲಿ ಹೋಗಿ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡಿ ಅದನ್ನು ತಿಂಡಿ ಎಲ್ಲ ತಿಂದು ಕೈ ತೊಳೆದು ಕೂತಿದ್ದಾರೆ, ಸುಸ್ತು ಬಿದ್ದಿದ್ದಾರೆ. ಅಲ್ಲಿ ಬಂದು ಎಲ್ಲ ನೋಡಿದ್ದಾರೆ, ಎಬ್ಸಿದ್ದಾರೆ, ಎದ್ದಿಲ್ಲ ಅವರು. ಆಮೇಲೆ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಈ ಥರ ತೀರ್ಕೊಂಡಿದ್ದಾರೆ ಅಂತ ವಿಷಯ ಬಂದು ಅಲ್ಲಿಂದ ಸೀದಾ ಮನೆಗೆ ಕರ್ಕೊಂಡ್ಬಂದು ಈಗ ಇಲ್ಲಿ ರವೀಂದ್ರ ಕಲಾಶ ಹತ್ರದಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ಇಲ್ಲಿ 10 ಗಂಟೆಯಿಂದ 1 ಗಂಟೆ ತನಕ ಇಟ್ಟಿರ್ತೀವಿ. ಇದಾದಮೇಲೆ ಉತ್ರಳಿ ಚರ್ಚಲ್ಲಿ ನಮ್ಮ ಸಂಪ್ರದಾಯ ಪ್ರಕಾರ 3 ಗಂಟೆಗೆ ಪೂಜೆ ಇರುತ್ತೆ, 3 ರಿಂದ 4 ಗಂಟೆಗೆ. ಅದಾದಮೇಲೆ 4-4:15 ಅಷ್ಟೊತ್ತಿಗೆ AGS ಲೇಔಟ್ ಇಟ್ಮೋಡ್ಗೆ ಇಲ್ಬೆ ಬೆಟ್ಟದಲ್ಲಿ ಅಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಅಷ್ಟೇ. ಕೊನೆಯದಾಗಿ ಏನು ಮಾತಾಡಿದ್ರು? ನಮ್ಮಪ್ಪ ಹೀರೋ ಸರ್, ನಮ್ಮಪ್ಪ ಹೀರೋ, ಅಷ್ಟೇ ನಾನು ಹೇಳೋದು ಸರ್. ಇವತ್ತಿಗೂ 80ರ ವಯಸ್ಸಿನಲ್ಲೂ ಅವ್ರ ಮನೆಗೆ ಆಸರೆಯಾಗಿ ನಿಂತಿದ್ರು. ಹೌದು ಖಂಡಿತ. ಅವ್ರೀಗ ನಮ್ಮ ಹೆಸರಿಗೆ ಏನೂ ಇಲ್ಲ. ನಾನು ಎಲ್ಲೇ ಹೋದ್ರೂ ನಮ್ಮ ತಂದೆ ಹೆಸರು ಹೇಳಿದ್ರೆ ಸಾಕು, ಚೇರ್ ಹಾಕಿ ಕೂರಿಸ್ತಾರೆ, ಮಾತಾಡಿಸ್ತಾರೆ. ಅಂದರೆ ನಮ್ಮಪ್ಪ ಮಾಡಿರೋ ಆಸ್ತಿ ಏನಂದರೆ ಹೆಸರು. ಆ ಒಂದು ಹೆಸರು ಇದೆಯಲ್ಲ, ಅಷ್ಟು ಸಾಕು ನನಗೆ. ಅದೇ ನನಗೆ ದೊಡ್ಡ ಆಸ್ತಿ. ಇಂಡಸ್ಟ್ರಿಯಲ್ಲಿ ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ ಅಂತ ಅಂಥದ್ದೇನು ಮಾಡ್ಕೊಂಡಿಲ್ಲ. ಹೌದು, ಅವರು ಆ ಥರ ಹಣ ಆಸೆ, ಮತ್ತೊಂದು ಆಸೆಗೆ ಅವರು ಹೋಗಿಲ್ಲ. ಇನ್ನೊಬ್ರಿಗೆ ಮೋಸ ವಂಚನೆ ಮಾಡೋದು. ಪ್ರೊಡ್ಯೂಸರ್ಗೆ ತುಂಬ ನಿಯತ್ತಾಗಿರ್ತ ವ್ಯಕ್ತಿ ನಮ್ಮ ತಂದೆ. ಪ್ರೊಡ್ಯೂಸರ್ನ ಕಾಪಾಡಬೇಕು ಅಂತಲೇ ಬದುಕಿದವರು. ಪ್ರೊಡ್ಯೂಸರ್ ದುಡ್ಡು ಯಾವತ್ತೂ ನಷ್ಟ ಆಗಬಾರ್ದು, ಒಂದೊಂದು ರೂಪಾಯಿಗೂ ಲೆಕ್ಕ. ಆ ಥರ ಬೆಳೆದವ್ರು ನಮ್ಮಪ್ಪ. ಬೇರೆ ಥರ ರೀತಿ ಬೆಳೆದಿದ್ರೆ ಅವರು ಇನ್ನೂ ಹೆಚ್ಚಾಗಿ ಸಂಪಾದನೆ ಮಾಡಿ ಆಸ್ತಿ ಮಾಡ್ಬೋದಾಯ್ತು. ನಮಗದು ಬೇಡ ಮೇಡಮ್. ಈಗ ಜನ ಮಾತಾಡ್ತದಲ್ಲ, ಅದು ನಮ್ಮ ಆಸ್ತಿ. ನಮ್ಮ ಅಪ್ಪನ ಹೆಸರು ಹೇಳ್ತಾರಲ್ಲ, ಅದು ನಮ್ಮ ಆಸ್ತಿ. ನನಗದು ಸಾಕು ಸರ್. ಸಿನಿಮಾಗೋಸ್ಕರ ಬದುಕಿದವರು ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೊನೆಸಿದ್ದಾರೆ. ಅದೇ ಖುಷಿ ಆಗ್ತಿದೆ ನಮಗೆ. ಅವ್ರು ಒಬ್ರಿಗೂ ಒಂದು ತೊಂದರೆ ಕೊಟ್ಟಿಲ್ಲ. ಮನೇಲಿರೋರಿಗೆ, ನಮ್ಮ ಅಮ್ಮನಿಗಾಗಲಿ ನಮಗಾಗಲಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ ಏನು ಒಂಚೂರು ತೊಂದರೆ ಕೊಡದೆ ಫಿಲಮ್ ಚೇಂಬರಲ್ಲಿ ಹೋಗಿ ಅವ್ರು ಕೊನೆ ಉಸಿರು ಬಿಟ್ಟರಲ್ಲ, ಅದೇ ನಂಗೆ ತುಂಬ ಖುಷಿ. ಅವ್ರ ಆಸೆನೇ ಸಿನಿಮಾ. ಆ ಸಿನಿಮಾದಲ್ಲಿ, ಆ ಸಿನಿಮಾ ಚೇಂಬರಲ್ಲೇ ಪ್ರಾಣ ಬಿಟ್ಟಿರೋದು ನಮ್ಗೆ ತುಂಬ ಸಂತೋಷ ಆಗ್ತಿದೆ. ಆರೋಗ್ಯವಾಗಿದ್ರಲ್ಲ ಸರ್? ಹೇಳ್ತಾರೆ ಒಂದು ಅವ್ರಿಗೆ ಕೊರತೆ ಇಲ್ಲ, ಏನು ಪ್ರಾಬ್ಲಮ್ಮೂ ಇಲ್ಲ. ಮಂಡಿ ನೋವು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಹಾಸ್ಪಿಟ್ಲ್ ಕಡೆನೇ ಹೋಗಿಲ್ಲ ಅವರು. 8 ಇಯರ್ಸು ಇಟ್ಸ್ ಗಾಡ್ ಗಿಫ್ಟ್ ನಮಗೆ, ದೇವ್ರು ಕೊಟ್ಟಿರೋ ಗಿಫ್ಟ್ ನಮಗೆ. ಈ ಕಾಲದಲ್ಲಿ 60 ಮುಟ್ಟೋದೇ ದೊಡ್ಡ ವಿಷಯ. ನಾವುಗಳು ಮುಟ್ತೀವಿ ಅಂತಲೇ ಗೊತ್ತಿಲ್ಲ. ನಮ್ಮಪ್ಪ ಆ ಏಜಲ್ಲೂ ಓಡಾಡ್ಕೊಂಡು ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತಿದ್ರು. ಕಾರ್ ಅವ್ರೊಬ್ಬರೇ ಓಡಿಸ್ಕೊಂಡು ಹೋಗೋರು, ಯಾವ ಡ್ರೈವರ್ ಇಲ್ಲ. ಆ ಥರ ಆ್ಯಕ್ಟಿವ್ ಆಗಿದ್ದವರು ಇವತ್ತು ಕಳ್ಕೊಂಡಿದ್ದೀನಿ. ತುಂಬ ನೋವಾಗ್ತಿದೆ. ಎಲ್ಲದಕ್ಕಿಂತ ನಮ್ಮ ಅಮ್ಮನಿಗೆ ಸಮಾಧಾನ ಮಾಡೋದು. ದಿನ ಅವರ ಕೆಳಗೆ ಬಿಟ್ಟು ಗೇಟ್ ತೆಗೆದು ಟಾಟಾ ಮಾಡಿ ಕಳ್ಸೋರು ಅಪ್ಪನಿಗೆ. ಚಿಕ್ಕ ಮಕ್ಕಳು ಥರ ಅಲ್ಲಿ ನಮ್ಮಮ್ಮ ಅಷ್ಟು ಟ್ರೀಟ್ ಮಾಡಿ ಬಾಯಿ ಹೇಳಿ ಕಳ್ಸೋರು. ನೆನ್ನೆ ಅದೇನೋ ಹೋಗಲಿಲ್ಲ, ಹತ್ಕೊಂಡು ಕೂತ, ನಾನು ಬರಲಿಲ್ಲ, ನೀವು ಟಾಟಾ ಮಾಡಿ ಕಳಿಸ್ಲಿಲ್ಲ ನಾನು ಅನ್ಕೊಳ್ತಿದ್ದೆ. ಅವ್ರು ಸಮಾಧಾನ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ. ಸರ್, ಒಂದೊಳ್ಳೆ ಮೆಸೇಜ್ ಕೊಟ್ಟು ಹೋಗಿದ್ದಾರೆ. ಅಂದರೆ ಪ್ರೊಡ್ಯೂಸರ್ಗಳಿಗೆ, ಈಗಿನವ್ರಿಗೆ 2,000 ರೂಪಾಯಿ ಅವರ ಹೆಲ್ತ್ ನೋಡ್ಕೋಬೇಕು ಅನ್ನೋ ಒಂದು ಕನ್ಸರ್ನ್ ಇಟ್ಕೊಂಡೇ ಮೆಸೇಜ್ ಕೊಟ್ಟು ಹೋಗಿದ್ದಾರೆ. ಖಂಡಿತ ಅದು ಮುಂಚೆಂದೇನೆ ಇತ್ತು. ಅವ್ರಿಗೆ ಎಲ್ಲರಿಗೂ ಸೇರಬೇಕು, ತಲುಪಬೇಕು ಅಂತ ಒಂದಿತ್ತು. ಅದೇ ಥರ ಅವರು VC ಮೀಟಿಂಗಲ್ಲಿ ಮಾತಾಡಿದ್ದಾರೆ. ಅದು ಕೆ ಮಂಜು ಆಗಲಿ, ಇನ್ನೊಬ್ಬರಾಗಲಿ ಎಲ್ಲರೂ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲ ರೀತಿ ಒಳ್ಳೆಯದೇ ಹೇಳಿದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ನಮ್ಮ ತಂದೆ ಬಗ್ಗೆ ಯಾರು ಒಂದು ನೆಗೆಟಿವ್ ಮಾತಾಡಿಲ್ಲ, ಎಲ್ಲ ಪಾಸಿಟಿವ್ ಮಾತಾಡಿ ಖುಷಿ ಆಯಿತು. ಜಯಮಾಲ ಮೇಡಮ್ ಅಷ್ಟು ಖುಷಿ, ಅಷ್ಟು ಚೆನ್ನಾಗಿ ಅವ್ರು ಮಾತಾಡಿದ್ದು ನೋಡಿ ಖುಷಿಯಾಗಿ ಅವರು ಎಲ್ಲ ರೀತಿಯೂ ಸಹಾಯ ಮಾಡಿದ್ದಾರೆ. ಸಾಕು ಮೇಡಮ್, ಇಲ್ಲಿ ಬಂದಿದ್ರಲ್ಲ ಸಾಕು.